ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಟೈಮ್ ಆಗಲೇ 2:15 ಆಗಿದೆ. ಇವತ್ತು ನಮ್ಮ ಆ್ಯನಿವರ್ಸರಿ 5ನೇ ವರ್ಷದ್ದು. ಸೊ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಲೈಟಾಗೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಬೆಳಿಗ್ಗೆ ಮಾಡಿಲ್ಲ. ಎವ್ರಿಡೇ ಇವಾಗ ಮಧ್ಯಾಹ್ನ ಒಂದು ನಿದ್ದೆ ಆಗೋದ್ರಿಂದ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದರಿಂದ ಸೊ ಮನೆಯಲ್ಲಿ ಸ್ವಲ್ಪ ನೀಟ್ ಮಾಡಬೇಕಲ್ವಾ, ಇದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಊಟ ಕೂಡ ಆಯಿತು. ಇದೆಲ್ಲ ಸ್ವಲ್ಪ ತೆಗಿಬೇಕು. ಮಲಗಿರ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಬೆಡ್ ಕೂಡ ಪ್ರಾಪರಾಗಿ ಅರೇಂಜ್ ಮಾಡ್ಕೊಂಡಿಲ್ಲ. ಈಗ ಮಾಡ್ಕೊಳ್ಳೋಣ. ಆಯಿಲ್ ಅಪ್ಲೈ ಮಾಡಿದಾಗ ಪಿಲ್ಲೋ ಮೇಲೆ ಟೀ ಶರ್ಟ್ಸ್ ಯೂಸ್ ಮಾಡ್ಕೊಂಡು, ಇಲ್ಲಾಂದರೆ ಪಿಲ್ಲೋ ತುಂಬ ಹಾಳಾಗ್ತಿರುತ್ತಲ್ವ. ಇದನ್ನ ಒಂದು 3 to 4 ಟೈಮ್ ಯೂಸ್ ಆದಮೇಲೆ ವಾಶ್ ಮಾಡ್ಕೋಬೋದು. ಇವತ್ತು ನಾನು ಆಗಲೇ ಹೇಳ್ದಾಗೆ ಜುಲೈ 1 ನಾವು ಮದುವೆ ಆದಂಥ ದಿನ. 5 ವರ್ಷ, ಇವತ್ತಿಗೆ 5 ವರ್ಷ ತುಂಬಿದೆ. ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ 5 ವರ್ಷ. ನಿಜವಾಗ್ಲೂ ಒಂದು ಸಲ ನಾವು ತಿರುಗಿ ನೋಡಿದ್ರೆ 5 ವರ್ಷ ಆಗೋಯ್ತಾ ಅಂತಲೇ ಅನ್ನಿಸ್ತಾ ಇಲ್ಲ. ನಾವಿಬ್ಬರು ಅದೇ ಮಾತಾಡ್ತಾ ಇದ್ವಿ, ಆಲ್ರೆಡಿ 5 ವರ್ಷ ಆಗೋಯ್ತಾ, ಈಗ 1 ವರ್ಷ ಆಯ್ತೇನೋ ಅಂತ ಅನ್ನಿಸ್ತಿದೆ ಅಂತ. ಅಪ್ ಆ್ಯಂಡ್ ಡೌನ್ಸ್ ಇಲ್ಲ ಅಂತ ಹೇಳಲ್ಲ, ಇದ್ದೇ ಇದೆ, ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅದು ಎಂಥ ಸಂಬಂಧದಲ್ಲಾದರೂ ಅಪ್ ಆ್ಯಂಡ್ ಡೌನ್ಸು, ಡಿಫ್ರೆನ್ಸ್ ಆಫ್ ಒಪಿನಿಯನ್ಸು ಅದೆಲ್ಲ ಕಾಮನ್ನು. ಅದನ್ನೆಲ್ಲ ನಾವು ದಾಟಿ ಏನು ಬರ್ತೀವಲ್ವ ಅದೇನೇ ಲೈಫು. ಜುಲೈ 1, 2021 ನಾವು ಮದುವೆ ಆಗಿದ್ದು. ಇವಾಗ ಒಂದು ಬುಕ್ ಇಟ್ಕೊಂಡೇ ಇರ್ತೀನಿ, ಯಾಕಂದರೆ ಮಧ್ಯರಾತ್ರಿ ಏನಾದರೂ ನಿದ್ದೆ ಬರಲಿಲ್ಲ ಅಂದರೆ ಅಥವಾ ಮಲ್ಗೋ ಟೈಮ್ಗೆ ನಿದ್ದೆ ಬರ್ತಿಲ್ಲ ಅಂದರೆ ಫೋನ್ ನೋಡ್ತಾ ಇದ್ದೆ ಅವಾಗ. ಈಗ ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡೋಣ ಅಂತ ಓದ್ತೀನಿ. ಒಂದು 2 ಪೇಜ್ ಓದಷ್ಟು ನಿದ್ದೆ ಬಂದ್ಬಿಡುತ್ತೆ. ಒಳ್ಳೆಯದಾಗಿದೆ ಅನಿಸುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವರ್ಷ ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಮನೆಗೆ ಒಬ್ಬರು ಹೊಸ ಸದಸ್ಯರು ಬರ್ತಾ ಇದ್ದಾರೆ. ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ಕೋತಾ ಇರೋದು ತುಂಬ ಖುಷಿ ಅನ್ನಿಸ್ತಿದೆ. ಮುಂದಿನ ವರ್ಷ ನಮ್ಮ ಕೈಯಲ್ಲಿರ್ತಾರೆ. ಸೊ ಇವಾಗ ನಮ್ಮ ಜೊತೆಗೇ ಇದ್ದಾರೆ, ಬಟ್ ನೆಕ್ಸ್ಟ್ ವರ್ಷ ಕೈಯಲ್ಲಿರ್ತಾರೆ ಅಷ್ಟೇ. ಬಿಡಿಸಿದ್ದೆ, ಸೊ ಅದನ್ನು ನಾನು ರೆಡಿ ಮಾಡೇ ಇರಲಿಲ್ಲ. ಮನೆ ಒರೆಸಬೇಕಾದ್ರೇ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಇವಾಗ ಮಾಡ್ಕೊಂಡ್ಬಿಡ್ತೀನಿ. ಇದಾದಮೇಲೆ ಗುಡಿಸಿ ಒರೆಸ್ಬಿಡೋದಕ್ಕೆ ಚೆನ್ನಾಗಿರುತ್ತೆ. ನೀವೆಷ್ಟೇ ಕೇರ್ಫುಲ್ಲಾಗಿ ಜರ್ಡಿ ಮಾಡಿದ್ರೂ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಕೂಡ ಟೇಬಲ್ ಮೇಲೆ ಎಲ್ಲಾದರೂ ಕುತ್ಕೊಂಡ್ಬಿಡುತ್ತೆ. ಅದರಿಂದ ಕ್ಲೀನ್ ಮಾಡೋದಿಲ್ಲಂದರೆ ಇದನ್ನು ಮಾಡ್ಕೊಳ್ಳೋಣ ಅಂತ 3 ದಿನ ಆಯಿತು ಬಿಡಿಸಿ, ಅದು ಹಾಗೆ ಇಟ್ಕೊಂಡಿದ್ದೀನಿ. ಈಗ ಈ ಕೆಲಸನ ಮುಗಿಸ್ಕೊಳ್ತೀನಿ. ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಅದು ಒಂದು ಸಂಬಂಧದಲ್ಲಾಗಿರ್ಬೋದು, ಒಂದು ಕೆಲಸನೋ, ಒಂದು ನೀವು ಸಕ್ಸಸ್ಫುಲ್ ಆಗಬೇಕು ಅಂದ್ಕೊಂಡಿದ್ದೀರೋ, ಅದು ಏನು ಬೇಕಾದ್ರೂ ಆಗಿರ್ಬೋದು. ಕಷ್ಟ ಆಗುತ್ತೆ. ಕಷ್ಟ ಇಲ್ಲದೆ ಸಿಗೋವಂಥದ್ದು ಅಥವಾ ಸುಲಭವಾಗಿ ಸಿಗೋವಂಥದ್ದು ತುಂಬ ದಿನ ಉಳಿಯೋದಿಲ್ಲ. ಸ್ವಲ್ಪ ದಿನ ಕಷ್ಟಗಳಾದ್ರೂ ನೀವು ಅದನ್ನು ಸಹಿಸ್ಕೊಂಡು ಅಥವಾ ಅದನ್ನು ಎದುರಿಸ್ಕೊಂಡು ಮುಂದೆ ಹೋದಾಗಲೇ ಅದು ಮುಂದೆ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿದ್ದೀರಲ್ಲ ಅಂತ ಹೇಳ್ಬೋದು, ಬಟ್ ಅದರಿಂದ ಎಷ್ಟು ಸ್ಟ್ರಗಲ್ ಇರುತ್ತೆ. ಅಥವಾ ನಾವು ಎಷ್ಟು ಅಂದರೆ ಮೇಲೆ ಕೆಳಗೆ ಆಗೇ ಇರುತ್ತೆ. ದಿನ ನಾವು ಖುಷಿಯಾಗಿರ್ತೀವಿ, ಸಂತೋಷವಾಗಿರ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಹಾಕೋ ರೀತಿ ಇರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲರ ಮನೇಲೂ ಒಂದಲ್ಲ ಒಂದು ವಿಷಯಕ್ಕೆ ಜಗಳಗಳು ಅಥವಾ ಮನಸ್ತಾಪ, ಮುನ್ಸು ಇದ್ದೇ ಇರುತ್ತೆ. ಅದಿಲ್ಲಾಂದರೆ ಲೈಫೆಲ್ಲ ನೀವು ದಿನ ಖುಷಿಯಾಗಿದ್ದರೆ ನಿಮಗೆ ಬೋರ್ ಹೊಡೆದ್ಬಿಡುತ್ತೆ. ಈಗೆಲ್ಲ ಮುಗೀತು, ಒರೆಸಿ ಕೂಡ ಆಗೋಯ್ತು. ಇವಾಗೆಲ್ಲ ಕೆಲಸ ಮುಗೀತು. ಫ್ರೆಶ್ ಅಪ್ ಆಗಬೇಕು, ಇನ್ನು ಅಡುಗೆ ಮಾಡಬೇಕು, ಪೂಜೆ ಮಾಡಬೇಕು. ಅಷ್ಟು. ಈಗ ಟೈಮ್ ಬಂದು 3:30, 6 ಒಳಗಡೆ ಇಷ್ಟು ಕೆಲಸ ನಾನು ಮಾಡಿ ಮುಗಿಸಿರ್ಬೇಕು. ಪೂಜೆಗೆ ಕಂಪ್ಲೀಟಾಗಿ ರೆಡಿ ಮಾಡಿದರೆ ಸಾಕು. ದೇವಸ್ಥಾನ ಅಂದರೆ ಹೊರಡಬೇಕಾದ್ರೆ ಪೂಜೆ ಮಾಡೋಣ ಅಂತ. ಇನ್ನು ಅಡುಗೆದೆಲ್ಲ ರೆಡಿ ಮಾಡಬೇಕು. ಇಷ್ಟು ಕೆಲಸ 6 ಗಂಟೆ ಒಳಗೆ ಮುಗಿಸೋಕ್ಕಾಗುತ್ತಾ ಅಂತಲೇ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ಇವಾಗ ಫ್ರೆಶ್ ಅಪ್ ಆಯಿತು. ಫಸ್ಟು ದೇವ್ರ ಮನೆ ರೆಡಿ ಮಾಡ್ಕೊಂಬಿಡೋಣ, ಆಮೇಲೆ ಅಡುಗೆ ಕೆಲಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗ
ದೀಪ ಎಲ್ಲ ತೊಳಿಬೇಕಿತ್ತು, ತುಂಬ ದಿನ ಆಗಿತ್ತು. ಅದೆಲ್ಲ ತೊಳೆದಿಟ್ಬಿಟ್ಟು ಮತ್ತು ರೆಡಿ ಮಾಡಿಬಿಟ್ಟು ಪೂಜೆಗೆಲ್ಲ ಆಮೇಲೆ ಅಡುಗೆ ಮಾಡಿ ಇಟ್ಬಿಟ್ರೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದ ತಕ್ಷಣ ನಾವು ಊಟ ಮಾಡ್ಬೋದು ಅಂತ ಅಂದ್ಕೊಂಡು ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಇವಾಗ ಸ್ವಲ್ಪ ಮಾತುಗಳು ಅಂದರೆ ಮದುವೆ ಅಂದರೆ ಏನು, ಇಂಗ್ಲೀಷಲ್ಲಿ ಹೇಳೋ ಥರ ಮ್ಯಾರೇಜ್ ಇಸ್ ಮೇಡ್ ಇನ್ ಹೆವೆನ್, ಅಥವಾ ನಮ್ಮ ಸಂಸ್ಕೃತದಲ್ಲಿ ಹೇಳೋ ಥರ ಋಣಾನುಬಂಧ ರೂಪೇಶು ಪಶುಪತ್ನಿ ಸುತಾಲಯನ. ಯಾರು ನಂಬ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ನಾನಂತೂ ಈ ಎರಡೂ ವಿಷಯನೂ ನಂಬ್ತೀನಿ. ಯಾಕಂದರೆ ನಾವೆಲ್ಲೋ ಹುಟ್ಟಿರ್ತೀವಿ, ಬೆಳೆದಿರ್ತೀವಿ, ನಮ್ಮ ವಾತಾವರಣನೇ ಚೇಂಜ್ ಆಗಿರುತ್ತೆ. ಅವರೆಲ್ಲೋ ಹುಟ್ಟಿರ್ತಾರೆ, ಅವರು ಬೆಳೆದಿರೋ ರೀತಿಗಳೇ ಚೇಂಜ್ ಆಗಿರುತ್ತೆ. ಗ್ರಾಸ್ಮಿಕ್ ಚೇಂಜಸ್ಸೇ ಇರುತ್ತೆ, ಒಂದಕ್ಕೊಂದು ಒಂಚೂರು ಸಂಬಂಧನೇ ಇರಲ್ಲ, ಯಾವತ್ತೂ ನೋಡಿರಲ್ವಂತೆ ಏನೂ ಇರಲ್ಲ. ಬಟ್ ಹೇಗೆ ಒಬ್ರಿಗೊಬ್ರು ಸಿಕ್ಕಿ ಇಡೀ ಇನ್ನು ಜೀವನನ ಜೊತೇಲಿ ಕಳೆಯೋದಿದೆಯಲ್ಲ, ಇದು ಒಂದು ದೊಡ್ಡ ಆಶ್ಚರ್ಯ. ಅಥವಾ ಅದೇನೇ ಭಗವಂತನ ದಯೆ ಇಲ್ಲದೆ ಅಥವಾ ಅವನ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಳ್ಳಾಡೋಲ್ಲ ಅನ್ನೋದೆಲ್ಲ ಈ ಟೈಮಲ್ಲಿ ನಿಜ ಅಂತ ಅನಿಸುತ್ತೆ ನನಗೆ. ಹಾಗೆಯೇ ನಾನು ಹೇಳೋದು, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿರ್ತೀವಿ, ತಮ್ಮ ಸರ್ವಸ್ವನು, ಈಗ ಒಂದು ಹೆಂಡತಿಯಾಗಿ ತಾನು ಎಲ್ಲನೂ ಬಿಟ್ಟು ಬಂದು ತನ್ನ ಸರ್ವಸ್ವನ ಒಂದು ಮನೆಗೆ ಅಥವಾ ಅವರು ಗಂಡನಿಗೆ ಅವ್ರಿಗೆ ಮನೆಯವ್ರಿಗೆ ದಾರಿ ಎರೆಯೋದಾಗಿರ್ಬೋದು, ಅಥವಾ ಗಂಡ ಆದರಷ್ಟು ಒಂದು ಗಂಡು ಮಗು ಆದರೂ ಅಷ್ಟೇ ಅವ್ರ ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ. ಈಗ ಇನ್ನೊಬ್ಳು ನಾನು ನಂಬ್ಕೊಂಡು ಬಂದಿದ್ದಾಳೆ ಅಂದ್ಕೊಂಡು ಈಗ ಹುಡುಗಾಟ ಆಡ್ತಾ ನಿಂತಿರೋರು ಒಂದು ಜವಾಬ್ದಾರಿ ತಗೊಂಡು ಅವ್ರಿಗೋಸ್ಕರ ಬದುಕೋದಾಗಿರ್ಬೋದು, ಇನ್ನು ಮುಂದೆ ಎಲ್ಲ ಅವ್ರ ಮಕ್ಕಳಿಗೆ, ಇದೆಲ್ಲ ಸಾಮಾನ್ಯವಾದಂತಹ ಅಥವಾ ಕಡೆಗಣಿಸೋಂಥ ವಿಷಯನೇ ಇಲ್ಲ. ಇದರಲ್ಲಿ ತುಂಬ ವಿಷಯಗಳಿವೆ. ಜೀವನ, ಸಂಬಂಧ, ದಾಂಪತ್ಯ, ಮದುವೆ, ಇದೆಲ್ಲ ಅಂದಮೇಲೆ ಏರಿಳಿತಗಳು, ಅಪ್ ಆ್ಯಂಡ್ ಡೌನ್ಸ್ ಸಹಜ, ಅದು ಇರಲೇಬೇಕು. ನಾನು ಆಗಲೇ ಹೇಳಿದಾಗೆ ಈಗ ನಮ್ಮ ಹಾರ್ಟ್ ಬಿಟ್ಟು ಮೇಲೆ ಕೆಳಗೆ ಆಗ್ತಿದ್ರೇ ನಾವು ಜೀವಂತವಾಗಿದ್ದೀವಿ, ನಾವು ಇದ್ದೀವಿ ಅಂತ ಹೇಳೋದಲ್ವ. ಆ ರೀತಿ ಒಂದು ಸಂಬಂಧ ಆಗಲಿ, ಜೀವನ ಆಗಲಿ, ಮೇಲೆ ಕೆಳಗೆ ಅಪ್ ಆ್ಯಂಡ್ ಡೌನ್ಸ್ ಇದ್ರೇ ಅದು ಚೆಂದ. ಒಂದೇ ಲೈನಲ್ಲಿ ಹೋಗ್ಬಿಟ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ. ಆ ರೀತಿ ಇನ್ನೊಂದು ಅರೇಂಜ್ ಮ್ಯಾರೇಜ್ ಆಗಲಿ, ಲವ್ ಮ್ಯಾರೇಜ್ ಆಗಲಿ, ಆಗೋವರೆಗಷ್ಟೇ ಅದು ಅರೇಂಜು ಲವ್ವು ಅಂತ ಹೇಳೋದಷ್ಟೇ. ಅದಾದಮೇಲೆ ಇಟ್ಸ್ ಮ್ಯಾರೇಜ್ ಅಂದರೆ ಮದುವೆ ಅಷ್ಟೇ. ಮದುವೆ ಅಂದರೆ ಅದು ಒಂದು 6 ತಿಂಗಳು ಅಥವಾ 1 ತಿಂಗಳು ಅಥವಾ ಒಂದು 15 ದಿನದ ಒಂದು ಸಂಭ್ರಮ ಥರ ಇರುತ್ತೆ ಅಷ್ಟೇ. ಒಂದಷ್ಟು ಜನ ಬರ್ಬೋದು, ನೆಂಟರು ಎಲ್ಲರೂ ಸೇರಿ, ಅಥವಾ ನಿಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಎಲ್ಲರೂ ಸೇರಿ ಮದುವೆ ಆಗಿಬಿಡುತ್ತೆ. ಅದಾದಮೇಲೆ ದಾಂಪತ್ಯ ಅನ್ನೋದಿದೆಯಲ್ಲ, ಅದೇ ಮುಖ್ಯವಾದದ್ದು. ಅಲ್ಲಿ ನೀವು ಹೇಗೆ ಬದುಕ್ತೀರಾ. ಈಗ ಅರೇಂಜ್ ಮಾಡಿ ಮದುವೆ ಮಾಡಿರೋಂಥ ಅಪ್ಪ ಅಮ್ಮಂಗೂ ಅವ್ರಿಗೆ ನೆಮ್ಮದಿ ಸಿಗಬೇಕು, ಖುಷಿಗಿಂತ ನೆಮ್ಮದಿ ಸಿಗಬೇಕು. ಬಿಡಪ್ಪ ಇಬ್ಬರು ಹೇಗೋ ಚೆನ್ನಾಗಿದ್ದಾರೆ ಅನ್ನೋದು. ನೀವು ಲವ್ ಮಾಡಿ ಆಗಿದ್ರೂ ಅವ್ರ ನಿರ್ಧಾರ ಅವ್ರು ತೊಗೊಂಡ್ರು, ಚೆನ್ನಾಗಿದ್ದಾರೆ, ನಾವು ಮಾಡಿದ್ದಕ್ಕಿಂತನೂ ಚೆನ್ನಾಗಿದ್ದಾರೆ ಅನ್ನೋ ರೀತಿ ಅವ್ರ ಮನಸ್ಸಲ್ಲಿ ಭಾವನೆ ಬರಬೇಕು. ಆ ರೀತಿ ಇದ್ದಾಗಲೇ ಅದು ಎಲ್ಲ ಸರಿ ಹೋಗೋಕ್ಕೆ ಸಾಧ್ಯ. ಮ್ಯಾರೇಜ್ ಅಷ್ಟೇ, ಅದು ಲವ್ ಅರೇಂಜ್ ಅಂತ ಆಗಲ್ಲ, ಮ್ಯಾರೇಜ್ ಅಷ್ಟೇ. ನೀವು ತುಂಬ ವರ್ಷದಿಂದ ಗೊತ್ತಿರಿ, ಅಥವಾ ಈಗ ಒಂದು 6 ತಿಂಗಳಿಂದೆ, ಈಗ ಅರೇಂಜ್ ಮ್ಯಾರೇಜಲ್ಲೆಲ್ಲ ನಡೆಯುತ್ತಲ್ಲ 6 ತಿಂಗಳಿಂದೆ ನೋಡಿ ಮಾಡಿ ಮದುವೆ ಆಗ್ತಾರಲ್ಲ, ಆ ಥರ ಆಗಿರ್ಬೋದು. ಅಥವಾ ನೀವು ಒಂದು 10 ವರ್ಷನೇ ಪ್ರೀತಿ, ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡು ಮದುವೆ ಆಗ್ಬೋದು. ಬಟ್ ಏನಾಗುತ್ತೆ ಅಂದರೆ, ಒಂದು ಸೂರಿನ ಕೆಳಗೆ ಬಂದಾಗಲೇ ಅದು ಅರ್ಥ ಆಗೋದು ಜೀವನ. ಈಗ ನೀವು ಇಷ್ಟಪಡ್ತಿರ್ಬೇಕಾದ್ರೆ, ಅಥವಾ ಈಗ ಎಂಗೇಜ್ಮೆಂಟ್ ಆಗಿದೆ, ಅದಾದಮೇಲೆ ಏನು ಗ್ಯಾಪ್ ಇರುತ್ತಲ್ಲ, ಆ ಟೈಮಲ್ಲಿ ಏನು ಮಾಡ್ತೀವಿ ನಾವು, ಖುಷಿಯಾಗಿದ್ದಾಗ ಫೋನ್ ಮಾಡ್ತೀವಿ, ಅಥವಾ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀವಿ, ಅಥವಾ ಅವರು ಬರ್ತಾ ಇದ್ದಾರೆ ನಮ್ಮ ಮನೆಗಳಿಗೆ ಅಂತ ಅಂದಾಗ ನೀಟಾಗಿ ರೆಡಿಯಾಗಿ ಒಂಥರ ಖುಷಿ ವಾತಾವರಣ, ಸಂತೋಷದ ಕ್ಷಣಗಳನ್ನೇ ನಾವು ಸೃಷ್ಟಿಸಿರ್ತೀವಿ. ಅವರು ಸಹ ಆಗಿರ್ಬೋದು. ಆದರೆ ನೀವು ಮದುವೆ ಆದಮೇಲೆ 24/7 ಮತ್ತು ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ಜೊತೆಲಿರ್ತೀರಲ್ವ, ಆವಾಗನೇ ಗೊತ್ತಾಗೋದು. ಯಾಕಂದರೆ ನೀವು ಒಂದು ದಿನದಲ್ಲಿ ದಿನಪೂರ್ತಿ ಖುಷಿಯಾಗಿರೋಕ್ಕಾಗೋದೇ ಇಲ್ಲ, ಏನೋ ವಿಷಯಕ್ಕೆ ಬೇಜಾರಾಗುತ್ತೆ, ಸುಸ್ತಾಗುತ್ತೆ, ತಲೆನೋವು ಬರುತ್ತೆ, ಇನ್ನು ಏನೇನೋ ನಡಿಬೋದಲ್ವ. ಆದ್ದರಿಂದ ಸಮಯಗಳು ಕಳಿಬೇಕು, ಸ್ವಲ್ಪ ಕಾಲ ಹೋಗಬೇಕು, ಮುಂದೆ ಹೋದಾಗಲೇ ಅದೆಲ್ಲ ನಿಧಾನಕ್ಕೆ ಸರಿ ಹೋಗೋಕ್ಕೆ ಸಾಧ್ಯ. ಸ್ಟಾರ್ಟಿಂಗಲ್ಲಿ ಇಬ್ರಿಗೂ ಈಗೋ ಇದ್ದೇ ಇರುತ್ತೆ. ಆಮೇಲೆ ನಿಮ್ಮ ಅಪ್ಪ ಅಮ್ಮನ, ಅವ್ರ ಅಪ್ಪ ಅಮ್ಮನ, ನಮ್ಮ ಅಪ್ಪ ಅಮ್ಮನ, ಅದೆಲ್ಲ ಇನ್ಫ್ಲೂಯೆನ್ಸ್ ಅಂದರೆ ನಾವು ವಾತಾವರಣದ ಇನ್ಫ್ಲೂಯೆನ್ಸ್ ಇರುತ್ತೆ. ಈಗ ಬೇರೆ ವಾತಾವರಣ ಚೇಂಜ್ ಆಗಿರುತ್ತೆ.
ಅದೆಲ್ಲ ನಾವು ಮುಂದೆ ನೋಡ್ಕೊಂಡು ಹೋಗ್ತಾ ಇರಬೇಕು. ಇವಾಗ ಒಂದೇ ತಾಯಿ ಗರ್ಭದಲ್ಲಿ ಅಣ್ಣ ತಂಗಿ ಅಕ್ಕ ತಮ್ಮ ಆಗಿರ್ಬೋದು ಹುಟ್ಟಿರೋಂಥ ನಾವುಗಳು, ಮತ್ತು ಒಂದೇ ವಾತಾವರಣದಲ್ಲಿ ಬೆಳೆದಿರೋಂತಹ ಸಿಬ್ಲಿಂಗ್ಸು ಅಂದರೆ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಏನಿರ್ತಾರಲ್ವ ಅವರಿಬ್ಬರ ಮಧ್ಯೆನೇ ಎಷ್ಟೊಂದು ಭಿನ್ನಾಭಿಪ್ರಾಯಗಳಿರುತ್ತೆ. ಒಂದೇ ಅಪ್ಪ ಅಮ್ಮ ಆಗಿರ್ತಾರೆ, ಅವರು ಒಂದೇ ವಾತಾವರಣ ಒಂದೇ ರೀತಿಯೇ. ಈಗ ಮನೇಲಿ ಅಣ್ಣನ ಒಂಥರ ತಂಗಿ ಒಂಥರ ಆ ಥರ ಎಲ್ಲೂ ಬೆಳೆಸಲ್ಲ, ಆ ಥರ ಒಂದೇ ಸಿಮಿಲಾರಿಟೀಸ್ ಎಲ್ಲ ಒಂದೇ ಥರ ಇರುತ್ತೆ. ಆದ್ರೂ ಅವರಿಬ್ಬರ ಮಧ್ಯೆನೇ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವ. ಇವ್ರಿಗೆ ಇಷ್ಟ ಆಗದಿರೋದು ಅವ್ರಿಗೆ ಇಷ್ಟ ಆಗಲ್ಲ, ಅಥವಾ ಒಬ್ಬರು ಬೋಲ್ಡ್ ಆಗಿರ್ತಾರೆ, ಒಬ್ಬರು ಸೈಲೆಂಟ್ ಆಗಿರ್ತಾರೆ. ಹೀಗಿರಬೇಕಾದ್ರೆ ನಿಮ್ಮ ಪ್ರಪಂಚನೇ ಬೇರೆ, ಇನ್ನೊಬ್ರ ಪ್ರಪಂಚನೇ ಬೇರೆ. ನೀವು ಹೋದ ತಕ್ಷಣವೇ ನಾವು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹೋಗೋ ಥರ ಆಗಿಬಿಡ್ಬೇಕು ಅಂತ ಅಂದ್ಕೊಂಡ್ರೆ ಅದು ಸಾಧ್ಯವೇ ಇಲ್ಲ. ಕಡಿಮೆ ಅಂದರೂ 1 ವರ್ಷಗಳ ಕಾಲ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಸಮಯ ಹೋಗ್ಬಿಡುತ್ತೆ. ಆದಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತಿನ ದಿನ ಮದುವೆಗಳು ನಾವು ನೋಡ್ತಾ ಇದ್ದೀವಿ, ಕ್ಷುಲ್ಲಕ ಅಂದರೆ ತುಂಬ ಸಿಲ್ಲಿ ವಿಷಯಗಳಿಗೆ ದೂರ ಆಗ್ತಾ ಇರೋದು, ಅಥವಾ ದೂರ ಆಗೋದು ಒಂದು ಲೆಕ್ಕ ಪರವಾಗಿಲ್ಲ ಅನಿಸುತ್ತೆ. ಅದು ಮಿತಿ ಮೀರಿ ಏನೇನೋ ನಡೀತಾ ಇದೆ. ದಿನ ಒಂದು ಕೇಸಾದರೂ ನಾವು ಕೇಳ್ತೀವಲ್ವ, ಅದೆಲ್ಲ ಬೇಡ. ಕಾಯೋಣ, ಅಥವಾ ಬೇಡ ಅಂದರೆ ಬೇಡವೇ ಬೇಡ. ಅದು ಬಿಟ್ಟು ಈ ಥರ ಎಲ್ಲ ನಡ್ಕೊಂಡು ಹೋಗ್ತಾ ಇರೋದು ತುಂಬ ಅಂದರೆ ಈ ನೆಕ್ಸ್ಟ್ ಜನ್ರೇಷನ್ಗೆ ಹೇಗಾಗುತ್ತೆ ಅಂದರೆ ಮದುವೆನೇ ಆಗೋದೇ ಬೇಡಪ್ಪ ಅನ್ನೋ ಲೆವೆಲಿಗೆ ಬಂದುಬಿಡ್ತಾರೆ. ಈಗ ನಂದು ಒಂದು ಮಾತು ಏನಂದರೆ, ಈಗ ಯಾರಾದರೂ ಮದುವೆ ಆಗ್ತಿದ್ದೀರಲ್ಲ ಅವರಾಗಿರ್ಬೋದು, ಮುಂದೆ ಮದುವೆ ಆಗೋರಾಗಿರ್ಬೋದು, ನಾನು ಆಗಲೇ ಹೇಳಿದಾಗ ನಾವು ಹೀಗೇ ಇರ್ತೀವಿ, ಖುಷಿಯಾಗಿರ್ತೀವಿ ಅಂತ ಅಂದ್ಕೊಂಬೇಡಿ. ಲೈಫು ಮೇಲೆ ಕೆಳಗೆ ಇದ್ದೇ ಇರುತ್ತೆ, ಕಷ್ಟ ಸುಖ ಬಂದೇ ಬರುತ್ತೆ. ಅಂದರೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಈಗ ಖುಷಿಯಾಗಿರಲೇಬೇಕು, ಅಯ್ಯೋ ನೋವು ಬಂದೇ ಬರುತ್ತೆ, ಬೇಜಾರಾಗಿರೋಣ ಅಂತ ಇರಿ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಕಷ್ಟ ಬರುತ್ತೆ, ಅದನ್ನು ನೆನಪಲ್ಲಿರಲಿ, ಬಂದೇ ಬರುತ್ತೆ. ನೀವು ಎಂಥ ಸಂಬಂಧದಲ್ಲಾದರೂ ಈಗ ನಾಳೆಗೆ ಡೈವರ್ಸ್ ಆಗೋಯ್ತು, ಕಿತ್ತೇ ಹೋಯ್ತು ಅನ್ನೋ ಲೆವೆಲ್ವರೆಗೂ, ಅಥವಾ ಬೇಡವೇ ಬೇಡಪ್ಪ ಅನ್ನೋ ಸಮಯದವರೆಗೂ ಬಂದುಬಿಡುತ್ತೆ. ನಾಳೆ ದಿನವೇ ನೆಕ್ಸ್ಟ್ ಡೇ ಮಾರ್ನಿಂಗೇ ಬೇಕಾದ್ರೂ ಚೆನ್ನಾಗಿ ಹೋಗ್ಬೋದು, ಹೇಳಕ್ಕೆ ಬರಲ್ಲ ಅದು. ಸೊ ಈಗ ನೀವು ಯಾರು ಮದುವೆ ಆಗ್ತಿದ್ದೀರಲ್ವ, ನೀವು ಇಟ್ಕೊಳ್ಳಿ ಒಂದು ತಲೆ ಒಳಗಡೆ ಏನಂದರೆ, ತೊಂದರೆಗಳು ಬಂದೇ ಬರುತ್ತೆ. ಹಾಗಂತ ತೊಂದರೆಗಳೇ ಶಾಶ್ವತ ಅಲ್ಲ, ಜಗಳನೇ ಶಾಶ್ವತ ಅಲ್ಲ. ತುಂಬ ಖುಷಿಯಾಗಿರ್ಬೋದು ಮುಂದಿನ ದಿನಗಳಲ್ಲಿ. ನೀವು ಇವತ್ತು ಏನೋ ಒಂದು ಮಾತು ಬಂತು, ಒಂದು ಜಗಳ ಬಂತು ಅಂದ್ಬಿಟ್ಟು ಕೈ ಮೀರಿ ಏನೇನೋ ಕೆಲಸಗಳು ಮಾಡ್ಕೊಳ್ಳೋ ಬದಲು ಮುಂದೆ ನಾವು ಇನ್ನೂ ಚೆನ್ನಾಗಿರ್ತೀವಿ, ಇದೇನೋ ವಿಷಯಗಳಿಗೆ ಈಗ ಸಮಯ ಕಳೆದೋಗ್ಬಿಡುತ್ತೆ, ಏನಾಗಲ್ಲ, ಮುಂದೆ ಚೆನ್ನಾಗಿರುತ್ತಪ್ಪ ಅಂತ ಅಂದ್ಕೊಂಡು ಹೋಗೋದು ತುಂಬ ಉತ್ತಮ ಅಂತ ನನಗೆ ಅನಿಸುತ್ತೆ. ಟೈಮ್ ಕೊಡಿ ಎಲ್ಲದಕ್ಕೂ. ಈಗ ಹುಟ್ಟಿದ ಮಗು ನಾಳೆನೇ ನಡಿಬೇಕು ಅಂದರೆ ಆಗೋದಿಲ್ಲ. ನೀವೊಂದು ಸಸಿ ನೆಟ್ಬಿಟ್ಟು ಅದು ನಾಳೆ ನನಗೆ ಹಣ್ಣು ಕೊಡಬೇಕು ಅಂದರೆ ಆಗೋದಿಲ್ಲ. ಆದ್ದರಿಂದ ಎಲ್ಲದಕ್ಕೂ ಸಮಯ ಬಂದೇ ಬರುತ್ತೆ. ಸಮಯ ಕೊಡಿ. ನೀವು ಸಮಯ ಕೊಟ್ಟು ನೀವು ತುಂಬ ಎಫರ್ಟ್ ಹಾಕ್ತಿದ್ದೀರಾ, ಆದ್ರೂ ಇದು ಸರಿ ಹೋಗ್ತಿಲ್ಲ, ತುಂಬ ಹಿಂಸೆ ಆಗ್ತಿದೆ, ಜೀವಕ್ಕೇ ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಅಂತ, ದೈಹಿಕವಾಗಿ ಹಿಂಸೆ ಆಗ್ತಿದೆ ಅಂದಾಗ ಖಂಡಿತ ಬೇಡ. ಯಾಕೆಂದರೆ ಎಲ್ರಿಗೂ ಸಿಗೋದು ಒಂದೇ ಜೀವನ. ಆ ಒಂದೇ ಜೀವನನ ದುಃಖದಿಂದ ಅಥವಾ ಇನ್ನೊಬ್ಬರು ಸ್ಯಾಕ್ರಿಫೈಸೇ ಮಾಡಿಕೊಂಡು ಬದುಕೋದಕ್ಕಾಗೋದಿಲ್ಲ ಅಲ್ವಾ. ಸೊ ಆ ಥರ ಆದಾಗ ಬೇಡ. ಬಟ್ ಸಣ್ಣ ಪುಟ್ಟದಕ್ಕೆಲ್ಲ ನಿರ್ಧಾರಗಳು ತುಂಬ ಎಚ್ಚರಿಕೆಯಿಂದ ತಗೊಳ್ಳಿ. ಈಗ ಅಡ್ಜಸ್ಟ್ಮೆಂಟ್ ಅನ್ನೋದು ಎರಡೂ ಕಡೆಯಿಂದ ಇರಬೇಕು. ಅರ್ಧ 50% ಇಬ್ಬರೂ ಹಾಕಬೇಕು, ಇಬ್ಬರೂ ಸೋಲ್ಬೇಕು. ಕೆಲವೊಂದು ಸಲ ಇಬ್ಬರೂ ಗೆಲ್ಲಬೇಕಾಗಿರುತ್ತೆ. ಒಬ್ಬರೇ ಸೋತ್ರೆ ಒಬ್ಬರೇ ಗೆದ್ದರೆ ಅದು ದಾಂಪತ್ಯ ಆಗೋದೇ ಇಲ್ಲ, ಅಥವಾ ಯಾವ ಸಂಬಂಧ ಕೂಡ ಆಗೋದಿಲ್ಲ. ಒಂಥರ ಬೇರೆ ರೀತಿಯೇ ಅದು ಅನಿಸ್ಬಿಡುತ್ತೆ. ನಾವೇ ಯಾವಾಗಲೂ ಸೋಲ್ತಿದ್ದೀವಿ. ಈಗ ಸೋಲೋರಿಗೆ ಅದು ಅನಿಸುತ್ತೆ, ಗೆಲ್ಲೋರಿಗೆ ಏನು ಅನಿಸಲ್ಲ. ನಾವೇ ಯಾವಾಗಲೂ ಸೋಲ್ತಿದ್ದೀವಲ್ಲ, ಇದೇನಿದು ಚೆನ್ನಾಗಿಲ್ಲ ಇದು ಅಂತ ನೆಗೆಟಿವ್ ಆಗಿ ಓಡೋಂಥದ್ದೇನೆ ಜಾಸ್ತಿ. ಇನ್ನೊಂದು ಏನಂದರೆ, ನಿಮ್ಮ ಮಧ್ಯದಲ್ಲಿ ಮೂರನೇ ವ್ಯಕ್ತಿಗಳನ್ನು, ಗಂಡ ಹೆಂಡತಿ ಮಧ್ಯೆ ಮೂರನೇ ವ್ಯಕ್ತಿ, ಅದು ಯಾರೇ ತುಂಬ ಕ್ಲೋಸ್ ಆಗಿರಲಿ ತರಕ್ಕೆ ಹೋಗಬೇಡಿ. ಒಂದು ಸಮಸ್ಯೆ ಬಂತ, ಒಂದು ತಪ್ಪಾಯ್ತಾ, ಒಂದು ಬೇಜಾರಾಯ್ತಾ, ಏನೇ ಆಗಲಿ ಒಂದು 2-3 ದಿನ ಕಾಯಿರಿ. ಅವರು ಯಾವ ಸಂದರ್ಭದಲ್ಲಿ ಅಂತಿದ್ರೋ, ಯಾವ ಟೈಮ್ ಏನಿತ್ತೋ ಅದನ್ನು ನೀವೇ ಬಾಯ್ಬಿಟ್ಟು ಕೇಳಿ ವಿಚಾರಿಸ್ಕೊಳ್ಳಿ. ಅದು ಬಿಟ್ಟು ನೀವೇ ಇಮ್ಯಾಜಿನೇಷನ್ ಮಾಡಿಕೊಂಡು ಅಯ್ಯೋ ಹಿಂಗಾಗ್ಬಿಡ್ತೇನೋ, ಹಂಗಾಗ್ಬಿಟ್ಟಿತ್ತೇನೋ, ಇವ್ರಿಗೆ ನನ್ನ ಮೇಲೆ ಇಂಥ ಭಾವನೆ ಇದೆಯೇನೋ ಅನ್ನೋದು ಬೇಡ. ಅದು ಬಿಟ್ಬಿಟ್ಟು ಅಲ್ಲ ಈಗ ಅಂದ್ರಲ್ಲ ಏನು ಅಂತಂದರೆ, ಅವ್ರ ಪಾಪ ಆ ಯೋಚನೆ ಆ ಇಂಟೆನ್ಷನಲ್ಲೇ ಹೇಳಿರಲ್ಲ. ನಾವೇ ಏನೇನೋ ಅಂದ್ಕೊಳ್ಳೋದು ಬೇಡ. ಅದು ಗಂಡ ಆಗಲಿ ಹೆಂಡತಿ ಆಗಲಿ
ಬಾಯಿ ಬಿಟ್ಟು ಮಾತಾಡಿ, ಮನಸ್ಸು ಬಿಚ್ಚಿ ಮಾತಾಡಿ. ಏನು ಏನಕ್ಕಂದ್ರಿ ಅಥವಾ ಫ್ಯೂಚರಲ್ಲಾಗಿರ್ಬೋದು, ಯಾವುದೇ ವಿಷಯ ಆದರೂ ಇಬ್ಬರು ಕೂತು ಮಾಡಿ. ಯಾಕಂದರೆ ನೀವು ಮದುವೆ ಆಗಿದ್ದೀರ ಅಂದಮೇಲೆ ನೀವಿಬ್ಬರೂ ರೆಸ್ಪಾನ್ಸಿಬಿಲಿಟಿ, ನೀವಿಬ್ಬರೂ ಲೈಫ್ನ ಶೇರ್ ಮಾಡ್ಕೋತಾ ಇದ್ದೀರಾ. ಈಗ ಹೇಳ್ತಾರಲ್ಲ, ಅಮ್ಮ ಆದರೂ ಅಪ್ಪ ಅಮ್ಮ ಆದರೂ ಒಂದು ಅರ್ಧದವರೆಗೂ ಬರ್ತಾರೆ, ಗಂಡ ಹೆಂಡ್ತಿನೇ ಕೊನೆಯವರೆಗೂ ಇರೋದು ಅಂತ. ಅದಂತೂ 100% ಸತ್ಯ. ಆದ್ದರಿಂದ ಏನಾಗಬೇಕಾದ್ರೂ ಕೂತು ಮಾತಾಡಿ, ಬಾಯಿ ಬಿಟ್ಟು ಮಾತಾಡಿ. ನೀವೇ ಮನಸ್ಸಲ್ಲಿ 1000 ಅಂದ್ಕೊಳ್ಳೋದು ಬೇಡ. ಯಾಕೆಂದರೆ ಅಲ್ಲಿ ಆ ವಿಷಯಗಳೇ ಇಲ್ಲದೆ ಇರ್ಬೋದು. ನಾವೇನೇನೇನೋ ಯೋಚನೆ ಮಾಡೋದು ಅಗತ್ಯ ಇರೋದಿಲ್ಲ. ದೊಡ್ಡ ದೊಡ್ಡ ಜಗಳಗಳೇ ಆಗಬೇಕಂತೇನಿಲ್ಲ, ಅಥವಾ ಜಗಳನೇ ಆಗಬೇಕಂತನೂ ಏನೂ ಇಲ್ಲ. ಡಿಫ್ರೆನ್ಸ್ ಅಂದರೆ ನಿಮ್ಗಿಷ್ಟ ಇಲ್ಲದೆ ಇರೋದು ಅವ್ರಿಗಿಷ್ಟ ಇಲ್ಲದೆ ಇರ್ಬೋದು, ಅಥವಾ ನೀವು ಒಪ್ಪೋಂಥ ವಿಷಯ ಅವ್ರು ಒಪ್ಪದೇ ಇರ್ಬೋದು. ಇದೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ಗಳಿಗೆ ಅಷ್ಟೇ ಇರುತ್ತೆ. ನೀವಿಬ್ಬರು ಪಾಪ ನಿಮ್ಮಿಬ್ಬರು ಮಧ್ಯೆ ಏನೋ ಒಂದು ಸಿಲ್ಲಿ ವಿಷಯ ನಡೆದಿರುತ್ತೆ. ಅದನ್ನು ನೀವು 3ನೇ ವ್ಯಕ್ತಿ ಜೊತೆ ಹೇಳ್ಕೊಂಡಾಗ ಏನಾಗುತ್ತೆ ಅಂದರೆ, ಅವರು ಏನು ಪಾಯಿಂಟ್ ಆಫ್ ವ್ಯೂಲಿ ಇರ್ತಾರೋ ಅವ್ರಿಗೆ ಆ ವಿಷಯದಿಂದ ಅವ್ರ ಮನೇಲೇನೋ ತೊಂದರೆ ಆಗಿರ್ಬೋದು, ದುಃಖ ಆಗಿರ್ಬೋದು, ಅವರು ನಿಮ್ಗೆ ಹೇಳೋದು, ನೀವು ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮಿಬ್ಬರು ಮಧ್ಯ ಗಲಾಟೆಗಳಾಗೋದು ಅಥವಾ ಮನಸ್ತಾಪಗಳಾಗೋದು ಬೇಡ. 3ನೇ ವ್ಯಕ್ತಿನ ಆದಷ್ಟು ತರಕ್ಕೆ ಹೋಗಬೇಡಿ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಕಾಮನ್. ಇಬ್ಬರು ಒಪಿನಿಯನ್ಗೂ ಕೂಡ ಬೆಲೆ ಕೊಡಿ, ರೆಸ್ಪೆಕ್ಟ್ ಮಾಡಿ ಒಬ್ರನ್ನೊಬ್ರು. ಅಷ್ಟೇ, ಒಬ್ಬರನ್ನ ಇನ್ನೊಬ್ಬರು ರೆಸ್ಪೆಕ್ಟ್ ಮಾಡಬೇಕು. ಅವರು ಖುಷಿ ಈ ವಿಷಯದಲ್ಲಿ ಅಂದಾಗ ನೀವು ಸಪೋರ್ಟ್ ಮಾಡಿ, ಇವ್ರಿಗೆ ಈ ವಿಷಯದಲ್ಲಿ ಖುಷಿ ಅಂದಾಗ ನೀವು ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ಕೋಬೇಕು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಬೇಕು ಅಷ್ಟೇ. ಈಗ ಉದಾಹರಣೆಗೆ ಒಂದು ಅಡುಗೆನ ನಾವು ಅದು ಒಳ್ಳೆ ರೀತಿಲಿ ಘಮ ಬರೋ ಥರ, ರುಚಿ ಬರೋ ಅಂಥ ಮಾಡೋದು ನಮ್ಮ ಕೈಯಲ್ಲೇ ಇರುತ್ತೆ. ಕೆಟ್ಟದಾಗಿ ಒಂದು ಉಪ್ಪು ಕಡಿಮೆ ಹೆಚ್ಚಾದರೂ ಸಾಕಲ್ವ, ಉಪ್ಪು ಖಾರ ಅದೇ ಹೆಚ್ಚು ಕಡಿಮೆ ಆದರೂ ಅಡುಗೆನೇ ಹಾಳಾಯ್ತಲ್ವ. ಅದೇ ರೀತಿ ಜೀವನ ಕೂಡ, ದಾಂಪತ್ಯ ಕೂಡ ಒಂದು ಚೆನ್ನಾಗಿರಲಿ ಅಥವಾ ಖುಷಿಯಾಗಿರ್ಬೇಕಾ, ಎಲ್ಲ ನಮ್ಮ ಕೈಯಲ್ಲೇ ಇರೋದು. ನಾವು ಹೇಗೆ ನಿರ್ಧಾರ ಮಾಡ್ತೀವಿ, ನಮ್ಮ ನಿರ್ಧಾರಗಳು ಹೇಗೆ ತಗೋತೀವಿ ಅನ್ನೋದನ್ನು ನಾವೇ ಡಿಸೈಡ್ ಮಾಡಬೇಕು. ಈಗ ನಿರ್ಧಾರದಿಂದ ಏನಾರು ಆಯಿತು ಅಂದರೆ, ಅಯ್ಯೋ ನಾನೇ ಮಾಡಿದ್ದು ನಿರ್ಧಾರ ಅನ್ನೋದೊಂದು ನಿಮಗೆ ಫೀಲ್ ಆಗುತ್ತೆ. ಅದು ನೀವು ಇನ್ನೊಬ್ಬರ ಮೇಲೆ ಹಾಕ್ದಾಗ, ಅಯ್ಯೋ ಇವ್ರು ಮಾಡಿದ್ರು ಇದರಿಂದಲೇ ಆಗೋಯ್ತು. ಈ ಥರ ಸಣ್ಣ ಪುಟ್ಟ ವಿಷಯಗಳೇ ಇರ್ಬೋದು. ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಳ್ಳೋದನ್ನು ಬಿಟ್ಬಿಡಿ. ನೀವು ಮಾಡಿದ್ರೆ ಅದಕ್ಕೆ ಹಿಂಗಾಯಿತು, ನೀನು ಮಾಡಿದೆ ಅದಕ್ಕೆ ಹಿಂಗಾಯಿತು, ಇದೆಲ್ಲ ಬೇಡ. ಅದು ಬಿಟ್ಟು, ಇಲ್ಲ ನಮ್ಮದೇ ನಿರ್ಧಾರ ಸರಿ ಆಯಿತು, ಇವತ್ತೇನೋ ಪ್ರಾಬ್ಲಮ್ ಆಗಿದೆ, ಪರವಾಗಿಲ್ಲ, ಅದನ್ನು ಹೆಂಗೆ ಸರಿ ಮಾಡ್ಕೊಳ್ಳೋಣ, ಮುಂದೆ ನೋಡೋಣ, ಇಷ್ಟೇ ಸಾಕಲ್ವಾ. ಈಗ ನಾನು 3ನೇ ವ್ಯಕ್ತಿ ಯಾಕೆ ತರಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಗಾದೆನೇ ಇದೆ, ಪ್ರತ್ಯಕ್ಷ ಆಗಿ ನೋಡಿದ್ರೂ ಪ್ರಮಾಣಿಸಿ ನೋಡಬೇಕು ಅಂತ. ಸೊ ಆ ವಿಷಯ, ಆ ಸಂದರ್ಭ, ಆ ಸಮಯ, ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿರುತ್ತೆ ಅನ್ನೋದೇ 3ನೇ ವ್ಯಕ್ತಿ ಗೊತ್ತಿರಲ್ಲ. ನೀವು ಏನು ಹೇಳ್ತೀರ ಅಲ್ವಾ, ಅದ್ರ ಮೇಲೆ ಅವ್ರು ಇಮ್ಯಾಜಿನ್ ಮಾಡ್ಕೊತಾರೆ. ಆಗ ಅವ್ರು ಕೊಡೋವಂಥ ಸಜೆಷನ್ನು ತಪ್ಪಾಗಿರ್ಬೋದು ಕೆಲವೊಂದು ಸಲ. ಆದ್ದರಿಂದ 3ನೇ ವ್ಯಕ್ತಿ ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ನನ್ನ 5 ವರ್ಷಗಳ ದಾಂಪತ್ಯದಲ್ಲಿ ನಾನು ಆಗಿರೋಂಥ ಎಕ್ಸ್ಪೀರಿಯನ್ಸ್. ಅದು ಈಗ ಲಾಸ್ಟ್ 1 ಇಯರ್ ಅಂತೂ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ನಮ್ಮಿಬ್ಬರ ಮಧ್ಯೆನೂ ಬೇಜಾರುಗಳಿರ್ತಿತ್ತು. ನಾನು ವಾದ ಮಾಡೋವಂತಹ ಪರ್ಸನ್ ಅಲ್ಲ, ನಾನು ಸೈಲೆಂಟ್. ಆ ಕಡೆಯಿಂದ ಏನಾದರೂ ಬರ್ತಿದೆ ಅಂದರೆ ನಾನು ಸೈಲೆಂಟ್ ಆಗಿಬಿಡ್ತೀನಿ. ಅದು ಬಿಟ್ಟು ನಾನು ಹಿಂದೆ ಮತ್ತೆ ಮೇಲಿಂದ ಮೇಲೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಬಟ್ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಹೇಳ್ತೀನಿ, ಈಗಲ್ಲ ಹಿಂಗೆ. ಅವ್ರು ಸೈಲೆಂಟ್ ಆಗಿದ್ದಾಗ ನಾನು ಮಾತಾಡ್ತೀನಿ, ಈಗ ಯಾಕಂದ್ರಿ ಹೀಗೆ ಯಾಕಾಯಿತು. ಯಾಕಂದರೆ ಎಲ್ಲಿ ಬಿಲ್ದೇ ಇರೋ ನಾಲ್ಗೆ ಮನಸ್ಸಿಗೆ ತೋಚಿದ್ದನ್ನ ಮಾತಾಡುತ್ತೆ, ಏನು ಬೇಕಾದರೂ ಮಾತಾಡ್ಬಿಡ್ಬೋದು. ಆದ್ದರಿಂದ ಇಬ್ಬರೂ ಕೋಪಕ್ಕೆ ಕೈಗೆ ಬುದ್ಧಿ ಕೊಡೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕೆಂದರೆ ಮಾತಾಡ್ತಾ ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಪದಗಳು ಏನೇನೋ ಬಂದುಬಿಡುತ್ತೆ. ಮೈ ಮೇಲಾಗಿರೋ ಗಾಯ ಕೂಡ ಮರ್ತೋಗ್ಬಿಡ್ಬೋದು. ಮನಸ್ಸಲ್ಲಿ ಮೇಲೆ ಆಗೋವಂಥ ಗಾಯಗಳು ಅಥವಾ ಮಾತುಗಳು ಇವತ್ತು ನಾಳೆ ನಾವು ಬಿಡಿ ಎಲ್ಲ ಚೆನ್ನಾಗೋಗೋಯ್ತು ಅಂತ ಹೊರ್ಟೋಗ್ಬಿಡ್ಬೋದು. ಆದರೆ ನಾಳೆ ಇನ್ನೊಂದಿನ ಮುಂದೊಂದಿನ ಏನಾದ್ರು ಬೇಜಾರಾದಾಗ, ನೀವು ಅವತ್ತಂಗಂದ್ರಿ, ನನಗೆ ಹಿಂಗಂದ್ರಿ, ನಮ್ಮನೆಯವ್ರಿಗೆ ಹಿಂಗಂದ್ರಿ, ಅದೆಲ್ಲ ಬೇಡ ಅಂದ್ಕೊಂಡು ನಾನು ಆದಷ್ಟು ಸೈಲೆಂಟ್ ಆಗೋದಕ್ಕೇ ಟ್ರೈ ಮಾಡ್ತೀನಿ.
ಅಥವಾ ನಾನು ಅತಿಯಾಗಿ ಮಾತಾಡ್ತಿದ್ದಾಗ ಅವರು ಕೂಡ ಸೈಲೆಂಟ್ ಆಗ್ತಾರೆ. ಬಟ್ ಜಾಸ್ತಿ ನಾನೇ ಸೈಲೆಂಟ್ ಆಗೋದು. ತುಂಬ ಮಾತಾಡ್ಬಿಟ್ಟೆ ಅನ್ನಿಸ್ತಿದೆ, ಬಟ್ ಅತಿಯಾಗಿ ಏನೂ ಮಾತಾಡಿಲ್ಲ ಅನ್ಕೋತೀನಿ. ನಾನು ಹೇಳಿರೋ ವಿಷಯದಿಂದ ಯಾರಾದರೂ 4-5 ಜನ ಆದರೂ ಪರವಾಗಿಲ್ಲ, ಅವರು ಅರ್ಥ ಮಾಡಿಕೊಂಡು ಅವ್ರ ಸಂಬಂಧದಲ್ಲಿ ಏನಾದರೂ ತೊಂದರೆಗಳಿದ್ರೆ ಅವರು ಸರಿ ಮಾಡಿಕೊಂಡ್ರೆ ನಂಗೆ ತುಂಬ ಖುಷಿ ಪಡ್ತೀನಿ. ನನ್ನನ್ನು ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಒಬ್ಬ ಫ್ರೆಂಡ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಇದರಿಂದ ನಿಮಗೆ ಏನಾದರೂ ಹೆಲ್ಪ್ ಆಗಿದರೆ ನನಗೆ ತುಂಬ ಖುಷಿಯಾಗುತ್ತೆ. ಇದಾದಮೇಲೆ ನಾನು ನೈವೇದ್ಯ ಮಾಡ್ಕೊಂಡು ಬಿಡೋಣ ಅಂತ ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ತುಪ್ಪ ಹಾಕೋತೀನಿ. ತುಪ್ಪ ಎಲ್ಲ ನೀಟಾಗಿ ಕರಗಿದ್ಮೇಲೆ ನಾನು ಡ್ರೈ ಫ್ರೂಟ್ಸ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು ಶಾವಿಗೆನ ಫ್ರೈ ಮಾಡ್ಕೊಂಡಿದ್ದೆ, ಅದು ಕೂಡ ಮಕ್ಕನ ಕೂಡ ಫ್ರೈ ಮಾಡಿ ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ತುಪ್ಪದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಆಲ್ರೆಡಿ ಎಲ್ಲ ಫ್ರೈ ಆಗಿರೋದ್ರಿಂದ ಜಾಸ್ತಿ ಸಮಯ ಬೇಕಾಗಲ್ಲ. ನೀಟಾಗಿ ತುಪ್ಪ ಎಲ್ಲ ಮಿಕ್ಸ್ ಆಗೋ ಥರ ಒಂದು ಮಿಕ್ಸ್ ಕೊಟ್ಕೋತೀನಿ ಅಷ್ಟೇ. ಇವಾಗ ನಾನು ಹಾಲು ಹಾಕೋತಾ ಇದ್ದೀನಿ. ಒಂದು ದೊಡ್ಡ ಲೋಟ ಫುಲ್ಲು ಹಾಲು ತೊಗೊಂಡಿದ್ದೀನಿ. ನೀವು ತೆಳುವಾಗಬೇಕು ಅಂದರೂ ಮಾಡ್ಕೊಳ್ಬೋದು, ಅಥವಾ ಇಲ್ಲ ನನಗೆ ಸ್ಪೂನಲ್ಲಿ ತಿನ್ನೋ ಥರ ಇದ್ದರೂ ಓಕೆ ಅಂತಂದರು ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಆಲ್ಮೋಸ್ಟ್ ಸ್ಪೂನಲ್ಲಿ ತಿನ್ನೋ ಥರನೇ ಮಾಡ್ಕೊತಿದ್ದೀನಿ. ಅಂದರೆ ಶಾವಿಗೆ ನೀವು ಹೆಚ್ಚು ಕಡಿಮೆ ಮಾಡೋದ್ರ ಮೇಲೆ ಹೋಗುತ್ತದು ತೆಳು ಮತ್ತು ಗಟ್ಟಿ ಅನ್ನೋದು ಅಷ್ಟೇ. ಈಗ ಇನ್ನೊಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವೀಟ್ಗೆ ಕಲ್ಸಕ್ಕರೆ ಬಳಸ್ತಾ ಇದ್ದೀನಿ. ನಾವು ಶುಗರ್ ಯೂಸ್ ಮಾಡಲ್ಲ, ನಾನು ಆದಷ್ಟು ಕಲ್ಸಕ್ಕರೆನೇ ಯೂಸ್ ಮಾಡೋದು. ಆದ್ದರಿಂದ ಈಗ ಕಲ್ಸಕ್ಕರೆ 1 ಕಪ್ ಆಗೋಷ್ಟು ಕಲ್ಸಕ್ಕರೆನ ಹಾಕೋತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಕೇಸರಿ ಹಾಕೋತಾ ಇದ್ದೀನಿ. ಅಂದರೆ ಇದು ಲೋಕಲ್ ಅಲ್ಲ, ಸ್ಯಾಫ್ರಾನ್ ಪೌಡರ್ ಮಾಡಿ ಸಿಗುತ್ತಲ್ಲ ಅದೇ ಥರದ್ದನ್ನು ಲೋಕಲ್ ಕೇಸರಿ ಆದಷ್ಟು ಯೂಸ್ ಮಾಡಿ, ಕಲರ್ ಅಲ್ಲ ಕೇಸರಿನೇ, ಕೇಸರಿ ಪುಡಿನ ಹಾಕ್ಕೊಂಡು ಈಗ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಎಲ್ಲ ಹಾಕಾಗಿದೆ, ಒಂದು 2 ಕುದಿ ಬಂದರೆ ಸಾಕು. ಇವಾಗ ಇದು ರೆಡಿ ಆಗಿದೆ. ಒಂದು ಬಟ್ಲಿಗೆ ತಗೋತಾ ಇದ್ದೀನಿ ನಾನು. ಇವಾಗ ಸ್ವೀಟ್ ಮಾಡಿದ್ನಲ್ಲ ಅದನ್ನು ನೈವೇದ್ಯಕ್ಕೆ ಅಂತ ತಂದು ಇಟ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಸೀರೆಗಳೆಲ್ಲ ಇಟ್ಟಿದ್ದೀನಿ. ಸೊ ಈಗ ಕಾಮನ್ ಅಲ್ವ, ಸೀರೆ ಎಲ್ಲ ಕೊಡ್ತಾರೆ. ಹಾಗೆ ನಾನು ಒಂದು ವಸ್ತು ತೊಗೊಂಡಿದ್ದೆ, ಅದನ್ನು ಇಟ್ಕೊಂಡಿದ್ದೀನಿ. ಯಾಕೆ ಈಗ ಮಾಡ್ತಿದ್ದೀನಿ ಅಂದರೆ ಇತ್ತೀಚೆಗೆ ನಾನು ಇದನ್ನು ಶುರು ಮಾಡ್ಕೊಂಡಿದ್ದೀನಿ. ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ ಭಾವನೆನ ಹೇಳೋವಂಥದ್ದು. ಹೌದು, ನಾವೇ ತೊಗೊಂಡಿರ್ಬೋದು, ಆದರೆ ಅದೆಲ್ಲ ನಮ್ಗೆ ಸಿಗಬೇಕಂದ್ರೆ ಒಂದು ಋಣ ಅನ್ನೋದೇ ಇರಬೇಕು. ಸೊ ಇದರಿಂದ ನನಗೆ ತುಂಬ ಮನಸ್ಸಿಗೆ ನೆಮ್ಮದಿ, ಒಂಥರ ಖುಷಿ ಸಿಗ್ತಿದೆ. ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಗ್ತಿದೆ. ಸೊ ಏನೇ ಒಂದು ಗಿಫ್ಟ್ ಆಗಲಿ ಅಥವಾ ನಾನೇ ಏನೇ ಒಂದು ತೊಗೊಂಡ್ರು ಅದನ್ನು ನಾನು ಈಗ ದೇವ್ರ ಹತ್ರ ಇಟ್ಟು ನಾನು ಅದಕ್ಕೆ ಧನ್ಯವಾದಗಳನ್ನ ಮನಸ್ಫೂರ್ತಿಯಾಗಿ ತಿಳಿಸ್ತಾ ಇದ್ದೀನಿ. ಇದರಿಂದ ತುಂಬ ಖುಷಿ ಆಗ್ತಿದೆ, ಒಳ್ಳೆಯದಾಗ್ತಿದೆ. ನೀವು ಮಾಡೋದಾದರೆ ಮನಸ್ಫೂರ್ತಿಯಿಂದ ಒಂದೇ ಮನಸ್ಸಿಂದ ಮಾಡಿ, ಈ ಥರ ಎಲ್ಲ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತಪ್ಪ ಅಂತ ಅಂದ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಈ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಬೆಳೆಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇದನ್ನು ನಾನು ಇತ್ತೀಚಿನಿಂದ ಶುರು ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ವಿಷಯಕ್ಕೂ ನಾನು ಬೆಳಗ್ಗೆ ಎದ್ದೇಳ್ತಿದ್ದೀನಿ ಅಂದರೂ ಇದೆಲ್ಲ ಇವತ್ತಿನ ಆರೋಗ್ಯ ಪರಿಸ್ಥಿತಿಲಿ ಇದೆಲ್ಲ ನೋಡಬೇಕಾದ್ರೆ ತುಂಬ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ. ಕೆಲವೊಂದು ವಿಷಯಗಳಿಗೆ ನಾವು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ದೆ ನಮಗೆ ಸಿಗ್ತಾ ಇರೋದಕ್ಕೇ ಖುಷಿ ಪಡಬೇಕು. ಜೊತೆಗೆ ಇನ್ನೂ ನಮ್ಮ ಕೈಲಿ ಮಾಡೋಷ್ಟು ಶಕ್ತಿ ಕೊಡಲಿ ಅಂತ ಕೇಳ್ಕೋಬೇಕು. ಈಗ ಎಲ್ಲ ಪೂಜೆ ಎಲ್ಲ ಆಯಿತು. ನಾನು ಆಗಲೇ ಹೇಳ್ದಾಗೆ ಅತಿಯಾಗಿ ಮಾತಾಡಿದರೆ ಅದರಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡ್ಬಿಡಿ ಅಷ್ಟೇ. ಬಟ್ ಯಾರಿಗಾರು ಅರ್ಥ ಮಾಡ್ಕೊಂಡು ಚೇಂಜ್ ಆದರೆ ನಾನು ನಿಜವಾಗ್ಲೂ ತುಂಬ ಖುಷಿ ಪಡ್ತೀನಿ. ನಿಮ್ಗೇನು ಅನ್ನಿಸ್ತು ನನ್ನ ಮಾತುಗಳ ಬಗ್ಗೆ, ನನ್ನ ತಿಳುವಳಿಕೆ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ಹೇಳಿ. ಈ ವಿಡಿಯೋ ತುಂಬ ಲೆಂತ್ ಆಗ್ತಿದೆ, ಇನ್ನೂ ತುಂಬ ಕ್ಲಿಪ್ಪಿಂಗ್ಸ್ ಇದೆ. ಪಾರ್ಟ್ 2 ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ಉಳಿದಿದ್ದ ವಿಡಿಯೋ ಪಾರ್ಟ್ 2 ಅಲ್ಲಿ ಬರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವೆಯ್ಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ.